ಮೆಜೆಸ್ಟಿಕ್ನಲ್ಲಿ ಕಿಡ್ನಾಪ್ ಆದ ಶ್ರುತಿ, ರಾಮೋಹಳ್ಳಿಯಲ್ಲಿ ನಾಯಕ ಭಾರತ್, ಪೆಟ್ರೋಲ್ ಪ್ರಸನ್ನ ಹುಡುಕಾಟ. ಬೆಂಗಳೂರಿನ ಕೇಂದ್ರ ಬಿಂದು ಮೆಜೆಸ್ಟಿಕ್ ಏರಿಯಾದಲ್ಲಿ ಏನೇನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ, ಅಲ್ಲಿನ ರೌಡಿಸಂ ಹೇಗಿರುತ್ತೆ ಎಂಬುದು ಮೆಜೆಸ್ಟಿಕ್ 2 ಚಿತ್ರದ ಮೂಲಕ ನಿರ್ದೇಶಕ ರಾಮು ಅವರು ಹೇಳ ಹೊರಟಿದ್ದಾರೆ. ಹೆಸರು ರಾಮು ಅಂತ ಹೇಳಿ ಒಂದು ಮೆಜೆಸ್ಟಿಕ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಕೊಂಡು 2 ಅಂತ ಟೈಟ್ಲ್ ಇಟ್ಕೊಂಡು ನಮ್ಮ ಆನಂದಪ್ಪ ಸರ್ ಹತ್ರ ಹೋದ್ವಿ. ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಮಾಡೋಣ ಅಪ್ಪಾಜಿ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹತ್ರ ಸ್ವಲ್ಪ ಸ್ಟ್ರಗಲ್ ಪಟ್ಟು ಅವರು ಒಂದು ದಿವಸ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟರು, ಮಾಡಿ ಪ್ರಾಜೆಕ್ಟು ನೀವು ಅಂತೇಳಿ. ಸೊ ಇಲ್ಲಿಂದ ಒಂದು 80 ದಿನ ಶೂಟಿಂಗ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಇನ್ನೊಂದು 30 ಡೇಸ್ ಶೆಡ್ಯೂಲ್ ಇದೆ, ಮುಗಿಸೋ ಪ್ಲಾನಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಪ್ರತಿ ಶೀಘ್ರದಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೊಂದು ಕ್ಲೈಮ್ಯಾಕ್ಸ್ ಒಂದು 25 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಕ್ಲೈಮ್ಯಾಕ್ಸ್ ತುಂಬ ಜೋರ ಮಾಡ್ತಾ ಇದ್ದೀವಿ. ಮೆಜೆಸ್ಟಿಕ್ 2 ಅನ್ನೋದು ಆ ಟೈಟ್ಲಿಗೂ ಆ ಕ್ಲೈಮ್ಯಾಕ್ಸ್ಗೆ ಒಂದು 30 lakhs ಬಜೆಟ್ ಹಾಕ್ಕೊಂಡಿದ್ದೀನಿ. 25 ಇಂದ 30 ಇದೆ ಬಜೆಟು. ಸೊ ಒಂದು ಅದ್ದೂರಿಯಾಗಿ ನನಗೆ ನಮ್ಮ ಆನಂದಪ್ಪ ಸರ್ ನನಗೆ ಸಿನಿಮಾನ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ. ಅದೊಂದು ತುಂಬ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ಅದು ಮುಂದಿನ ದಿನದಲ್ಲಿ ನಾನು ನಿಮ್ಮ ಮುಂದೆ ಒಂದು ದಿವಸ ಹೇಳ್ತೀನಿ ಎಲ್ಲ. ಹೌದು, ಇದು ಫುಲ್ಲು ಒಂದು ಮಾಸ್ ಸಿನಿಮಾ. ನೀವು ಏನು ಜನ ಆಸೆ ಪಟ್ಟು ಬರ್ತೀರಾ, ಮೆಜೆಸ್ಟಿಕ್ 2 ಅಂದರೆ ಟೈಟ್ಲಿಗೆ ನೀವೇನು ಅಂದ್ಕೊಂಡು ಹೊಡೆ ಬರ್ತೀರಾ. ಸೊ ಅದೆಲ್ಲ ನಿಮಗೆ ಸಿಗುತ್ತೆ ಸಿನಿಮಾದಲ್ಲಿ. ನೀವೆಲ್ಲ ಥರ ಎಂಜಾಯ್ ಮಾಡ್ಬೋದು ಸಿನಿಮಾದಲ್ಲಿ. ಒಂದು ರೌಡಿಸಮು ಅಂದರೆ ಒಂದು ಹುಡುಗ ಯಾವ ರೀತಿ ಒಂದು ಅಂಡರ್ ವರ್ಲ್ಡಲ್ಲಿ ಯಾವ ರೀತಿ ರೌಡಿಸಮ್ಗೆ ಒಂದು ಯಾವ ಥರ ಸಿಗಾಕೊಂಡಾಗ ಯಾವ ರೀತಿ ಅವನು ಅನಿವಾರ್ಯ ಯಾವ ರೀತಿ ಇಕ್ಕಟ್ಟು ಸಿಗಾಕೊಂಡ ನೋವು ಅನ್ಭವಿಸ್ತಾನೆ. ಸೊ ಅದರಿಂದ ಹೊರಗೆ ಬರೋಕೆ ಅವನು ಯಾವ ರೀತಿ ಕಷ್ಟಪಡ್ತಾರೆ. ಸೊ ಅದರೆಲ್ಲ ಇದೆ, ಸೆಂಟಿಮೆಂಟು ಇತ್ತು, ರೌಡಿಸಮು. ಮೆಜೆಸ್ಟಿಕ್ 2 ಮೂವಿ ಈಗಿನ ಜನತೆಗೆ ಒಳ್ಳೆಯ ಮೆಸೇಜ್ ಕೊಡ್ಬೇಕಂತೇಳಿ ಈ ಮೂವಿ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ 3/4 ಭಾಗ ಮುಗಿದಿದೆ. ಇನ್ನೊಂದು 15ರಿಂದ 20% ಇದೆ. ಸಾಂಗು ಮತ್ತು ಒಂದೆರಡು ಫೈಟು ಕ್ಲೈಮೆಂಟ್ಸ್ ಎಲ್ಲ ಇದೆ. ಒಳ್ಳೆ ಮೆಸೇಜ್ ಕೊಡ್ಬೇಕಂತೇಳಿ ಈಗಿನ ಜನತೆಗೆ ಯೂತ್ಗೆ ಒಳ್ಳೆ ಮೆಸೇಜ್ ಕೊಡ್ಬೇಕಂತೇಳಿ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಈಗ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಸಾಂಗಿಗೆ ಮಾತ್ರ ಹೊರಗಡೆ ಮಂಗಳೂರು, ಮಡಿಕೇರಿ ಅಲ್ಲೆಲ್ಲ ಸಾಂಗಿಗೆ ಹೋಗ್ತಾಯಿದ್ದೀನಿ. ಫೈಟ್ 5 ಇದೆ, ಸಾಂಗು 6 ಇದೆ. ದಸರಾಕ್ಕೆ ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಬಿಕಾಂ, ಬಿಸಿಎ, ಬಿಎ, ಎಂಕಾಂ ಕೋರ್ಸ್ಗಳು ಇದ್ದು, ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ. ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಒಳ್ಳೆ ಉತ್ತಮವಾದಂತ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ. ಉತ್ತಮವಾದಂತ ರಿಸಲ್ಟ್ ಪಡೆದು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹುಟ್ಟುಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲದೆ ನಮ್ಮಲ್ಲಿ ಓದಿರೋಂಥ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರೋದು ಮತ್ತು ಮೊದಲ ರ್ಯಾಂಕನ್ನು ಪಡ್ಕೊಂಡಿರೋದು ಕೂಡ ನಮಗೆ ಕಂಡುಬಂದಿದೆ. ಇದು ಕೂಡ ಒಂದು ಶ್ಲಾಘನೀಯ ವಿಚಾರ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು, ಮಲ್ಲಸಂದ್ರ, ದಾಸರಹಳ್ಳಿ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08028397188 ಹಾಗೂ 9845879344 ಹಾಗೂ 7483998808 ಮತ್ತು 9448481782 ಮತ್ತು 9341284890. ಈ ಚಿತ್ರದ ಮೂಲಕ ನಿರ್ಮಾಪಕ, ವಿತರಕ ಶಿಲ್ಪಾ ಶ್ರೀನಿವಾಸ್ ಪುತ್ರ ಭರತ್ ನಾಯಕನಾಗಿ ನಟಿಸಿದ್ದಾರೆ. ಅಮ್ಮ ಎಂಟರ್ಪ್ರೈಸಸ್ ಮೂಲಕ ಚಿತ್ರದುರ್ಗದ ಟಿ ಆನಂದಪ್ಪ ಅವರ ನಿರ್ಮಾಣದ ಈ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರೀಕರಣ ರಾಮೋಹಳ್ಳಿಯಲ್ಲಿ ಜರುಗಿದೆ. ಸೊ ನಾವು ಅನ್ಕೊಂಡಿರೋದು ಆಕ್ಚುಲಿ ಸುಳ್ಳು. ನಾನು ಬೆಳೆದು ಬಂದಿದ್ದು ಎಲ್ಲ ಕ್ರೈಸ್ಟ್ ಕಾಲೇಜಲ್ಲಿ. ನಾವು ನೋಡಿರೋ ಪ್ರಕಾರ ಎಲ್ಲೂ ರೌಡಿಸಮ್ ಅನ್ನೋದು ನಮ್ಗೆಲ್ಲೂ ಕಾಮನ್ ಪೀಪಲ್ಗೆ ಅಷ್ಟು ಕಾಣಿಸಲ್ಲ. ಬಟ್ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಇದು ಒಂದು ಲೇಯರ್ ಇದೆ. ಆ ಲೇಯರ್ನ ಎಕ್ಸ್ಪೋಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು ಅನ್ನೋದೇ ನಮ್ಮ ಸಿನಿಮಾದ ಒಂದು ಬೇಸ್ ಲೈನು. ಸೊ ಇದರಲ್ಲಿ ಎಳೆಯಾಗಿ ಏನಿದೆ ಈಗಿನ ಕಾಲದಲ್ಲಿ ಇದು
ಯಾಕಂದರೆ ಡೈಲಿ ನ್ಯೂಸ್ ಪೇಪರ್ ನೋಡಿದ್ರೆ ನಮಗೆ ಬರ್ತಾನೆ ಇರುತ್ತೆ ನ್ಯೂಸು. ಈಗ ಆ ರೌಡಿ ಕಲೆ ಅದ, ಇದಾಯಿತು, ಆ ಯುವತಿ ಹಿಂಗೆ ಮಾಡಿದ್ರು. ಸೊ ಇದೆಲ್ಲ ಇದೆ ಸಮಾಜದಲ್ಲಿ. ಇದು ಹೆಂಗಿದ್ದಾರೆ, ಅವ್ರ ಜೀವನ ಹೆಂಗೆ ನಡೀತಾ ಇದೆ, ಅವನಿಗೂ ಒಂದು ತಾಯಿ ಮಗು, ಈಗಿನ ಕಾಲದಲ್ಲಿ ಹೆಂಗೆ ಪೊಲೀಸವ್ರು ಇದು ಮಾಡ್ತಾರೆ. ಈ ಕಥೆದಲ್ಲಿ ಒಂದು ಇದು ಹೇಳ್ಕೊಂಡು ಹೋಗಿದ್ದೀವಿ. ಅದರಲ್ಲಿ ಒಂದು ಸಣ್ಣದಾಗ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀವಿ. ಅದರಲ್ಲಿ ಒಂದು ಚಿಗುರು ಮೀಸೆ ಥರ ಒಂದು ಗೆಟಪ್ ಮಾಡಿಕೊಂಡು ಅಲ್ಲಿ ಹೆಂಗೆ ಒಬ್ಬ ಹೊಸ ಹುಡುಗ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಇದ್ದರೆ ಟೀಮ್ ಆರೋ ಹುಡುಗನೂ ಒಂದು ರೌಡಿಸಮ್ ಬರೋದು ಹೆಂಗೆ ಅನ್ನೋದು ಒಂದು ಎಳೆಯಾಗಿ ನಮ್ಮ ರಾಮಣ್ಣವರು ಬಿಡಿಸಿ ಕತೆ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಥರ ಫೀಲ್ ಇದೆ ಮೆಜೆಸ್ಟಿಕ್ 2 ರೌಡಿಸಮ್ ಮೂವಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಮೂವೀಸು. ನಾನು ಕೂಡ ಅದರಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇರೋವಂಥದ್ದು. ತುಂಬ ಖುಷಿ. ಇದರಲ್ಲಿ ಕಂಪ್ಲೀಟ್ ನಂದು ಟ್ರೆಡಿಷ್ನಲ್ ಲುಕ್. ಸೊ ಸ್ಟಾರ್ಟಿಂಗ್ ನೋಡಿದಾಗ ನಾನು ಫುಲ್ ಮಾಡ್ರನ್ ಆಗಿದ್ದೆ. ಸೊ ಡೈರೆಕ್ಟರ್ ಸರ್ ಅವರಾಗೆ ಓಕೆ ಈ ಹುಡುಗಿ ಟ್ರೆಡಿಷ್ನಲಿಗೆ ಸೂಟ್ ಆಗ್ತಾಳೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಈ ಒಂದು ಮೂವಿನಲ್ಲಿ ನನಗೆ ಬಹು ಮುಖ್ಯವಾಗಿ ಪಾತ್ರನ ಮಾಡೋದಕ್ಕೆ ಕೊಟ್ಟಿರೋವಂಥದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಪೆಟ್ರೋಲ್ ಪ್ರಸನ್ನ ಅವರ ತಾಯಿಯಾದ ಶ್ರುತಿ ಅವರನ್ನ ವಿಲನ್ಗಳು ಕಿಡ್ನಾಪ್ ಮಾಡಿರ್ತಾರೆ. ನಾಯಕ ಭರತ್ ಹಾಗೂ ಪೆಟ್ರೋಲ್ ಪ್ರಸನ್ನ ಇಬ್ರು ಕೂಡ ಶ್ರುತಿ ಅವರನ್ನ ಹುಡುಕಿಕೊಂಡು ಬರುವ ದೃಶ್ಯವನ್ನ ಅಲ್ಲಿ ಚಿತ್ರೀಕರಿಸಿಕೊಳ್ಳಲಾಗಿದೆ. ಇದು ಚಿತ್ರದ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಆಗಿದೆ. ರೌಡಿಸಂ ಹಾಗೂ ಆಕ್ಷನ್ ಬೇಸ್ ಕಥಾ ಹಂದರ ಹೊಂದಿರುವ ಮೆಜೆಸ್ಟಿಕ್ 2 ಚಿತ್ರದಲ್ಲಿ ನಾಯಕಿಯಾಗಿ ನಟಿ ಸಂಹಿತಾ ವಿನ್ಯಾ ಅವರು ನಟಿಸಿದ್ದಾರೆ. ಹಿರಿಯ ನಟಿ ಶ್ರುತಿ ಅವರು ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಮೆಜೆಸ್ಟಿಕ್ 2 ನನಗೆ ಸಿನಿಮಾ ಬಂದು ಆಫರ್ ಮಾಡ್ತಿದ್ದಾಗೆ ನನಗೆ ಮೊದಲು ತುಂಬ ಕುತೂಹಲ ಆಗಿದ್ದು, ಮೆಜೆಸ್ಟಿಕ್ ಅನ್ನೋ ಸಿನಿಮಾ ತುಂಬ ದೊಡ್ಡ ಹೆಸರು ಮಾಡ್ತು ಇಂಡಸ್ಟ್ರಿಯಲ್ಲಿ. ಅದರಿಂದ ದೊಡ್ಡ ನಾಯಕರು ಹುಟ್ಕೊಂಡ್ರು, ತುಂಬ ದೊಡ್ಡ ಯಶಸ್ಸನ್ನು ಕಂಡಂಥ ಸಿನಿಮಾ ಅದು. ಸೊ ಮೆಜೆಸ್ಟಿಕ್ 2 ಅಂತಂದರೆ ಇದರ ಕಥಾ ಹಂದರ ಏನು ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ನನಗಿತ್ತು. ಫಸ್ಟ್ ನನ್ನನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು ಈ ಸಿನಿಮಾದ ಟೈಟಲ್ ಸಹಜವಾಗಿ. ಅದಾದಮೇಲೆ ನನ್ನ ಪಾತ್ರ ಹೇಳಿದಾಗ ತುಂಬ ನೈಜವಾದಂಥ ಒಂದು ಕತೆ ಹಂದರವನ್ನು ಹೆಣ್ಕೊಂಡಿದ್ದಾರೆ ನಿರ್ದೇಶಕರಾದ ರಾಮು ಅವರು. ಬಹುಶಃ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರೊವೋಕ್ ಮಾಡುವಂಥ ಅಥವಾ ಕ್ರೈಮ್ ನಡೆಯೋ ಮುಂಚೆ ಟ್ರಿಗರ್ ಮಾಡುವಂಥ ಕೆಲವು ವಿಚಾರಗಳಿರ್ತಾವಲ್ಲ, ಆ ವಿಚಾರಗಳು ಮನುಷ್ಯನ ಜೀವನದಲ್ಲಿ ಬರ್ದೇನೆ ಹೋದರೆ ಆತ ಕ್ರೈಮೇ ಮಾಡಲ್ಲ. ಈ ಸಿನಿಮಾದಲ್ಲಿ ಆ ಟ್ರಿಗರಿಂಗ್ ಪಾಯಿಂಟ್ ಅಥವಾ ಯಾವ ಕಾರಣಕ್ಕೆ ಒಬ್ಬ ವ್ಯಕ್ತಿ ಕ್ರೈಮ್ ಮಾಡ್ತಾನೆ ಅನ್ನುವಂಥ ಹಲವಾರು ವಿಚಾರಗಳನ್ನ ತುಂಬ ನೈಜವಾಗಿ ಹೆಣ್ಕೊಂಡು ಹೋಗಿದ್ದಾರೆ. ದೇರ್ ಆರ್ ಲಾಟ್ ಆಫ್ ಎಮೋಷ್ನಲ್ ಆಸ್ಪೆಕ್ಟ್ಸ್ ಆಫ್ ದ ಸಿನಿಮಾ. ಇದರಲ್ಲಿ ತುಂಬ ಮುದ್ದಾದ ಒಂದು ಪ್ರೇಮ ಕಥೆನೂ ಒಳಗಡೆ ಸೇರಿಕೊಂಡಿದೆ. ಒಳ್ಳೆ ತಂಡ, ಭರತ್ ಅನ್ನುವಂಥ ಹೊಸ ನಾಯಕ ನಟ, ನಿರ್ಮಾಪಕರು ಮತ್ತು ನಮ್ಮ ವೀನಸ್ ಮೂರ್ತಿ ಕ್ಯಾಮ್ರಾಮ್ಯಾನ್. ಇನ್ನು ಈ ಚಿತ್ರಕ್ಕೆ ವಿನು ಮನಸ್ಸು ಅವರ ಸಂಗೀತ ನಿರ್ದೇಶನವಿದ್ದು, ವೀನಸ್ ಮೂರ್ತಿ ಅವರು ಛಾಯಾಗ್ರಹಣ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.